ಪ್ರೀತಿಸಿ ಮದುವೆಯಾಗಿದ್ದಂತಹ ನವ ಜೋಡಿಯನ್ನ ಕಿಡ್ನಾಪ್ ಮಾಡಲಿಕ್ಕೆ ಯತ್ನಿಸಿದಂತಹ ಘಟನೆಯೊಂದು ನಡೆದಿದೆ. ಬೆಂಗಳೂರು ಹೊರವಲಯದಲ್ಲಿ ನಡೆದಂತಹ ಘಟನೆ ಇದು. ಹುಡುಗಿ ಮನೆಯ ಕಡೆಯವರಿಂದ ನವ ಜೋಡಿಯ ಕಿಡ್ನಾಪ್ಗೆ ಯತ್ನ. ಬೆಂಗಳೂರು ಹೊರವಲಯದ ಚಂದಾಪುರ ಬಳಿ ನಿನ್ನೆ ರಾತ್ರಿ ಘಟನೆ ನಡೆದಿದೆ. ಯುವತಿಯ ತಾಯಿ ಅಂಡ್ ಗ್ಯಾಂಗ್ನಿಂದ ಅಪಹರಣಕ್ಕೆ ಯತ್ನ ಆಗಿರುವಂಥದ್ದು. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪರಸ್ಪರ ಪ್ರೀತಿಸಿ ವಾರದ ಹಿಂದಷ್ಟೇ ದಿವ್ಯಾ ಮತ್ತು ಸಂಜಯ್ ಮದುವೆ ಆಗಿರ್ತಾರೆ. ಅವರ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ರಾತ್ರೋರಾತ್ರಿ ತಾಯಿ ಒಂದು ಗ್ಯಾಂಗನ್ನು ಕಟ್ಕೊಂಡು ತನ್ನ ಮಗಳು ದಿವ್ಯಾಳನ್ನು ಎತ್ತಾಕೊಂಡು ಹೋಗಬೇಕು ಅಂಥೇಳಿ ಸಂಜಯ್ ಮನೆಗೆ ನುಗ್ಗಿರುವಂಥದ್ದು. ಈ ಸಂದರ್ಭದಲ್ಲಿ ಸಂಜಯ್ ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಅದಾದ ಮೇಲೆ ಗೊತ್ತಾಗಿದೆ ದಿವ್ಯಾ ತಾಯಿಯೇ ಈ ರೀತಿಯ ಒಂದು ಅಟೆಂಪ್ಟನ್ನು ಮಾಡಿದ್ದಾರೆ ಅಂಥೇಳಿ. ಈಗ ಈ ನವ ಜೋಡಿ ಏನಿದೆ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿರುವಂಥದ್ದು. ನಮಗೆ ರಕ್ಷಣೆ ಕೊಡಿ ಅಂಥೇಳಿ ಪೊಲೀಸರ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ದೂರು ಕೂಡ ದಾಖಲಾಗಿದೆ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿರುವಂಥದ್ದು. ಪರಸ್ಪರ ಪ್ರೀತಿಸಿ ವಾರದ ಹಿಂದಷ್ಟೇ ದಿವ್ಯಾ ಸಂಜಯ್ ಮದುವೆ ಆಗಿರ್ತಾರೆ. ಮಗಳ ಪ್ರೇಮ ವಿವಾಹಕ್ಕೆ ದಿವ್ಯಾ ಪೋಷಕರ ವಿರೋಧ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ತಂದೆಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಬಾ ಅಂಥೇಳಿ ತಾಯಿ ಕರೆದಿದ್ದಾರೆ. ತಾಯಿಯ ಜೊತೆಗೆ ತೆರಳದೆ ಪತಿಯ ಜೊತೆಗೆ ಬೈಕ್ನಲ್ಲಿ ದಿವ್ಯಾ ತೆರಳೋದಕ್ಕೆ ಮುಂದಾಗ್ತಾರೆ. 2 ಕಾರ್ನಲ್ಲಿ ಬಂದಿದ್ದಂತಹ ದುಷ್ಕರ್ಮಿಗಳು ಬೈಕನ್ನು ಚೇಸ್ ಮಾಡ್ತಾರೆ ಸಿನಿಮೀಯ ಸ್ಟೈಲ್ನಲ್ಲಿ. ಚಂದಾಪುರದ ಬಳಿ ಅಡ್ಡಗಟ್ಟಿ ದಿವ್ಯಾಳನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಯತ್ನವನ್ನು ಮಾಡಿದ್ದಾರೆ. ಅಲ್ಲಿಂದ ತಪ್ಪಿಸಿಕೊಂಡು ಜಿಗಣಿ ಠಾಣೆಗೆ ನವಜೋಡಿ ತೆರಳಿ ಕಂಪ್ಲೇಂಟ್ ಕೂಡ ಕೊಟ್ಟಿದೆ. ಹುಷಾರಿದ್ದಿಲ್ಲ, ಸೀರಿಯಸ್ ಆಗಿದೆ ಅಂತ ಜಯದೇವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಎಲ್ಲಿಗೆ ಬಂದಿದ್ರು? ಗುಡೇಟಿಗೆ ಮನೆ ಹತ್ರ ಬಂದಿದ್ರು. ಅಂದ್ರೆ ನಮ್ಮ ಹುಡುಗ. ಆಮೇಲೆ ಒಂದು 10 o'clock ಆಗಿತ್ತು. ಆಮೇಲೆ ಸರಿ ನಾವು ನಿಜ ಅಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕಾರಲ್ಲಿ ಬರಲ್ಲ, ನಾವು ಬೈಕಲ್ಲಿ ಬರ್ತೀವಿ ಅಂತ ಹೇಳಿದ್ವಿ. ಸೊ ಅದರಿಂದ ನಾವು ಬೈಕಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಯಾರ್ಯಾರು ಹೊರಟಿದ್ರು? ನಾನು, ನಮ್ಮ ಹಸ್ಬೆಂಡ್, ಆಮೇಲೆ ಇವ್ರ ತಂಗಿ. ಆಮೇಲೆ ನಮ್ಮಮ್ಮವರು ಕಾರಲ್ಲಿ ಬಂದ್ಬಿಟ್ಟು ನಿಲ್ಲಿಸು ಅಂತಲೇ ಹೇಳ್ತಾ ಇದ್ರು. ಅವರ ನೋಡಿಕೊಂಡು ನಾವು ನಿಲ್ಲಿಸಿಲ್ಲ. ನೆಡ್ಲೂರು ಹತ್ರ ರಾತ್ರಿ ಇವ್ರ ತಾಯಿಯವ್ರು ಬಂದಿದ್ರು ಮನೆ ಹತ್ರ. ಈ ಥರ ನಿಮ್ಮ ತಂದೆಗೆ ಹುಷಾರಿಲ್ಲ, ಜಯದೇವ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀರಿ, ನೀನು ಕೇಳ್ತಾ ಇದ್ದಾರೆ, ನೀನು ನೋಡ್ಬೇಕಂದ್ರು. ಅದಕ್ಕೆ ಫುಲ್ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಇವ್ರ ತಾಯಿ ಬಲವಂತ ಮಾಡ್ತಿದ್ರು, ಒಬ್ಬಳೇ ಬಾ ಕಾರಲ್ಲಿ ಬಾ ನಮ್ಮ ಕಾರಲ್ಲೇ ಬಾ ಅಂದರು. ಆಮೇಲೆ ನಾನು ಕಾರಲ್ಲಿ ಬರಲ್ಲ ಅಂತ ಇವ್ರು ಹೇಳಿದ್ರು. ಅದಕ್ಕೆ ಬೈಕ್ ತೊಗೊಂಡು ನಾವು ಬೈಕಲ್ಲಿ ಬರ್ತೀರಿ, ನೀವು ಕಾರಲ್ಲಿ ಹೋಗ್ರಿ ಮುಂದೆ ಅಂತ ಹೇಳಿದ್ರು. ಆಮೇಲೆ ನಾವು ಬರೋ ಗಂಟ ವೆಯ್ಟ್ ಮಾಡಿದ್ರು. ನಾವು ಮುಂದೆ ಇನ್ನು ಸ್ವಲ್ಪ ಹಿಂದೆನೇ ಇದ್ರಿ. ಹೆಲ್ಮೆಟ್ ತೊಗೋಬೇಕಾಯ್ತು, ತೊಗೊಂಡು ಆಮೇಲೆ ನೋಡಿದ್ರೆ ಗೇಟಲ್ಲೇ ಇದ್ದರು. ನಮ್ಮೂರು ಗೇಟಲ್ಲಿ, ಗುಡ್ಡೇಟಿ ಊರೊಳಗೆಯಿಂದ ಗೇಟಲ್ಲೇ ಇದ್ದರು. ಆಮೇಲೆ ಇಬ್ಬರೇ ಬಂದಿದ್ದು. ಆಮೇಲೆ ಅಲ್ಲಿಂದ ಕಾರ್ ಫಾಲೋ ಮಾಡ್ತಾಯಿತ್ತು ನಮ್ಮನ್ನು. ಸರಿ ಫಾಲೋ ಮಾಡ್ತಾಯಿದ್ದಾರೆ ಅಂದರೆ ನಾವು ಸುಮ್ಮನೆ ಆದ್ರಿ, ನಾವು ಬರ್ತಾರೆ